ದಾವಣಗೆರೆಯಲ್ಲಿ ಉಪಚುನಾವಣೆ ಆಯಿತು. ಆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪವನ್ನ ಶಾಸಕ ಜಮೀರ್ ಅವರು ಈಗ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಶಾಸಕ ಜಮೀರ್ ರದ್ದೆ ಅನ್ನಲಾದ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕೆಎಂಡಿಸಿ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಜೊತೆಗಿನ ಆಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಿರುವುದು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಸೋಲಿಸೋದಕ್ಕೆ ರಣತಂತ್ರವನ್ನ ರೂಪಿಸಲಾಯ್ತಾ? ಸಮರ್ಥ್ಗೆ ಮತ ಹಾಕಬೇಡಿ ಅಂತ ಜಮೀರ್ ಕರೆ ಕೊಟ್ಟಿದ್ರ? ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ಆಲ್ರೆಡಿ ಸಲ್ಲಿಕೆಯಾಗಿದೆ. ಆದ್ರೆ ಆಡಿಯೋ ನಂದಲ್ಲ, ಅದು ಎಐನಿಂದ ಕ್ರಿಯೇಟ್ ಆದ ಆಡಿಯೋ ಅಂತ ಶಾಸಕ ಜಮೀರ್ ಅಹಮದ್ ಅವರ ಪರವಾಗಿ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಒಂದು ಕಡೆ ಸಿರಾಜ್ ಕೂಡ ಕ್ರೈಮ್ ಠಾಣೆಗೆ ಭೇಟಿ ಕೊಟ್ಟು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ವಿಚಾರ ಇಷ್ಟೇ, ಉಪಚುನಾವಣೆ ಆಗ್ತಾ ಇತ್ತು, ಅಲ್ಲಿ ಅಲ್ಪಸಂಖ್ಯಾತರಾದ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ, ಬೇಸರ ಭುಗಿಲೆದ್ದಿತ್ತು. ಹೇಳಬೇಕಂದ್ರೆ ಆ ಸಂದರ್ಭದಲ್ಲಿ ಕೇರಳದಲ್ಲಿ ಎಲೆಕ್ಷನ್ ಆಗ್ತಾ ಇತ್ತು, ಜಮೀರ್ ಅವರು ಅಲ್ಲಿಗೆ ಹೋಗಿದ್ರು, ಹಾಗಾಗಿ ನಾನು ಬಂದಿಲ್ಲ, ಮತ ಪ್ರಚಾರಕ್ಕೆ ಹಾಜರಾಗಲಿಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಅಷ್ಟೆಲ್ಲ ಆದರೂ ಸಮರ್ಥ್ ಅವರು ಗೆದ್ದು ಬೀಗಿದ್ರು. ತದನಂತರದಲ್ಲಿ ಆಡಿಯೋ ವೈರಲ್ ಆಗಿತ್ತು. ಆಡಿಯೋದಲ್ಲಿ ಸಮರ್ಥ್ ಅವರ ವಿರುದ್ಧವಾಗಿ ವೋಟ್ಗಳನ್ನು ಹಾಕಬೇಕು ಅನ್ನುವಂತಹ ಕೆಲ ಆಡಿಯೋಗಳು ವೈರಲ್ ಆಗಿತ್ತು. ಬಟ್ ಅದನ್ನು ಒಪ್ಕೊಳ್ಳೋದಕ್ಕೆ ಅವ್ರು ರೆಡಿ ಇರಲಿಲ್ಲ. ಬಿಡಿ, ಏನಂತ ಹೇಳ್ತಾ ಇದ್ರು ಅಂದ್ರೆ ಅದು ಎಐನಿಂದ ಕ್ರಿಯೇಟ್ ಆಗಿದ್ದು. ಪ್ರತಿಯೊಬ್ಬರು ನಾಯಕರು ಕೂಡ ಯಾವುದೇ ಆಡಿಯೋ ವಿಡಿಯೋ ಅಥವಾ ಸಂಬಂಧಪಟ್ಟ ಹಾಗೆ ವಿರುದ್ಧವಾದಂತಹ ಹೇಳಿಕೆಗಳನ್ನ ಹೇಳೋದೇ ಹೀಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ನಂತರದಲ್ಲಿ ಅದು ಒಂದು ರೀತಿಯಲ್ಲಿ ಉದಾಹರಣೆ ಕೊಡೋದಕ್ಕೋ ಅಥವಾ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿ ಆಯುಧವಾಗಿ ಬಳಕೆ ಆಗ್ತಾ ಇದೆ. ಈಗಾಗಲೇ ಸಮರ್ಥ್ ಅವರು ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ ತನಿಖೆ ಆಗಬೇಕು ಅನ್ನೋದಾಗಿ ಕೂಡ ಹೇಳಿದ್ದಾರೆ. ಏನಾಗತ್ತೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಪಮುಖ್ಯಮಂತ್ರಿ ರೇಸ್ನಲ್ಲೂ ಕೂಡ ಇದ್ರು. ನಿನ್ನೆ ಏರ್ಪೋರ್ಟ್ ನಿಂದ ವಾಪಸ್ ಬಂದಿದ್ದಾರೆ ಜಮೀರ್ ಅವರು. ಅಂದ್ರೆ ಸಚಿವ ಸ್ಥಾನಕ್ಕೂ ಎಫೆಕ್ಟ್ ಆಗಿರೋದು ಗೊತ್ತಾಗ್ತಿದೆ.